ಕೆಲವು ದಿನವನ್ನು ಕದ್ದು ಕಾಸುಗಳನ್ನು ಕಪ್ಪುವರಿಸುವರು ಕೆಲವು ದಿನ ಮುಂದೆ ಲಂಚದ ಹಣದಿಂದ ಪಂಚಾಮೃತ ತೋರುವುದಾರ ಕಾಳ ಸಂಖ್ಯೆ ಹಣದಿಂದ ಪದಕ್ಕೆ ಪಡಿಸುವರ ಪರ್ಮಿಟ್ಟಿನ ಹಣದಿಂದ ಪ್ರಸಾದ ಹಂಚುವರ ಕಂಟ್ರೋಲಿನ ಕಾಂಚ ಕಳಿಸುವವರ ಈ ಕದ್ದು ನಾವು ಕರೀಬರ ಕಳ್ಳ ಭಕ್ತಿಯನ್ನು ಕಂಡು ಕದ್ದು ನೃತ್ಯವಿನಯ್ಯ ಸ್ವತಂತ್ರ ಸಿದ್ದೇಶ್ವರ ಪ್ರಾತಸ್ಮರಣೀಯರಾದ ಬಸವಾದಿ ಶ್ರೀಕಂಠದ ಎಲ್ಲ ಸಂತರನ್ನ ಮಹಾಂತರ ದಾಸ ಕಲಿಸಿಕೊಟ್ಟಿದ್ದ ಇವತ್ತು ಹಿರೇಮಗಿರಿ ಗ್ರಾಮದಲ್ಲಿ ಮಹಾತಪಸ್ವಿ ಶುದ್ಧ ಶಿವೇವಿ ಲಿಂಗಾಂಗ ಮಹಾಜ್ಞಾನಿ ಗುರುಮಾತ್ಮ ಪುಣ್ಯಾದ ನಿಮಿತ್ತವಾಗಿ ಇವತ್ತು ದಿವಸ ರಕ್ತದಾನ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಜಗತ್ತು ದಾನಗಳು ಬಹಳ ದಾನಗಳು, ಭೂದಾನ, ಸೌರದಾನ, ಗೋದಾನ ಬಹಳದು, ಅನ್ನದಾನ, ವಿದ್ಯಾದಾನ, ಅದಕ್ಕೆ ಎಲ್ಲಕ್ಕೂ ಸೇರಿರ್ತಕ್ಕಂಥದ್ದು ರಕ್ತದಾನ. ಅದಕ್ಕೆ ಇತ್ತಿತ್ತಾಗಿ ರಕ್ತದಾನ ಮನಸ್ಸು ಯಾಕೆ ಬಂತಂದ್ರೆ ಕಾಯಿಲೆ ಜಾಸ್ತಿ ಇವೆ. ಮೊದಲು ಜನಗಳಿಗೆ ರಕ್ತ ಭಾಳ ಕಮ್ಮಿ ಆಗ್ತದೆ ಕೊಟ್ಟಿದ್ದಾರೆ. ಯಾವುದೇ ಕಾಯಿಲೆ ಬಂದ್ರೆ ಆ ಕಾಯಿಲೆ ರಕ್ತದ ಬೇಕು. ಇದು ಸುಮಾರು 2ನೇ ಮಹಾಯುದ್ಧ 19 ಸುಮಾರು 39 2ನೇ ಮಹಾಯುದ್ಧ ಆಯಿತು. ಅವ ಪ್ರಾರಂಭ ಆಯಿತು. ರೆಡ್ ಕ್ರಾಸ್ ಈ ಸಂಸ್ಥೆ ಪ್ರಾರಂಭ ಆಗಿ 15 ಸಂಬಂಧ ನಡೆಸಕ್ಕೆ ಬಂದಿದ್ದಾರೆ ಅವರು. ಅದಕ್ಕೆ ಈ ಮುಖಾಂತರವಾಗಿ ನಮ್ಮ ಜನಗಳಿಗೆ ಇದ್ರ ಅರ್ಥ ಆಗಬೇಕು. ರಕ್ತ ಯಾಕೆ ಕೊಡಬೇಕು, ಉದ್ದೇಶ ಏನು, ನಮ್ಗೆ ಏನಾರ ಹಂಗೆ ನಾವು ಸೋತ್ರ ಹಂಗೆ ಅಸತ್ಯ ಏನು ಅಸತ್ಯ ಆಗುತ್ತೆ. ರಕ್ತ ಕೊಡೋದ್ರಿಂದ ನಮ್ಮ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಒತ್ತ ನೀರು ಹುಟ್ಟಿದಾಗ ತಿಳಿನ ಹ್ಯಾಂಗೆ ಬತ್ತ ಹಳೆ ರಕ್ತ ಹೋತಂದ್ರೆ ಹೊಸ ರಕ್ತ ಬಂದ್ರೆ ಮತ್ತೆ ಚೈತನ್ಯ ಹೆಚ್ಚಾಗ್ತದೆ. ಅದಕ್ಕೆ ಅಂತ ದೃಷ್ಟಿಯಿಂದ ರಕ್ತ ಮಾಡ್ತಕ್ಕಂಥ ವಾಸ್ತುಗಳಿಗೆ ಕೆಲಸ ಸಾಹಿತ್ಯ ಉಳಿಸ್ತಾರೆ, ಅಸತ್ಯ ಉಳಿಸ್ತಾರೆ. ಹೀಗಾಗಿ ಎಲ್ಲಕ್ಕಿಂತ ಸೇರಿಸಿ ಇವತ್ತಿನ ಕಾಲದೊಳಗೆ ಅದಕ್ಕೆ ಅಜ್ಜನ ಪುಣ್ಯತಿಥಿ ಮಾಡಿ ಹುರಿಯಂತೆಲ್ಲ ಮಾಡಿ ಅಡಿಗೆ ಮಾಡಿ ಊಟ ಮಾಡಿ ಮಜಾ ಮಾಡಿ ಅದಕ್ಕಿಂತ ಇದು ಶ್ರೇಷ್ಠವಾದ ಕೆಲಸ. ನಮ್ಮ ಕೃಷಿ ಸೇವಾ ತಿಳಿಸೋದು ವರ್ಷ ಪ್ರತಿ ಒಂದು ವಿಶೇಷವಂತ ವೈವಿಧ್ಯ ಕಾರ್ಯಕ್ರಮವನ್ನು ಇದು ಮಾಡ್ತಿರ್ತಾರೆ. ಅದಕ್ಕೆ ಜೊತೆಗೂರಿನೆಲ್ಲ ಹಿರಿಯರು ಯುವಕರು ಎಲ್ಲ ಸಹಕಾರ ಇದೆ. ಅದಕ್ಕೆ ಅಂತ ದೃಷ್ಟಿಯಿಂದ ಸುಮಜಾತಿ ಮಾಡಿದ್ವಿ, ಮುಂಚಿತೆ ಮಾಡಿದಕ್ಕಿಂತ ಇಂಥ ವಿಶಿಷ್ಟವಾದ ಕಾರ್ಯಕ್ರಮ ಮಾಡೋದ್ರಿಂದ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಬರೋದು ಭಾಳ ಒಳ್ಳೆಯದಾಗ್ತದೆ. ಅಂಥ ಕೆಲಸವನ್ನು ನಮ್ಮ ಯುವಕ ಸಂಘರು ಹಮ್ಮಿಕೊಂಡು ಮಾಡ್ತಕ್ಕಂಥ ಕೆಲಸ. ಇದು ವೆಂಕಟರಾಜ್ ಈಗ ಕೆಲವು ಅಭಿಪ್ರಾಯ ಬಿಡ್ತದ. ಇದು ಒಂದಾದ ನೀವು ಕೊಟ್ಟರಂತ ಒಂದು ಕಡೆ ಇದ್ದಿಲ್ಲ, ಎಲ್ಲರೂ ಹೋಗಿ ತಗೋದು ನೀವು ನಮ್ಮೂರಿಗೆ ಬರೋಕ್ಕಂತ ಸಾಧ್ಯ. ಅದಕ್ಕೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಂತೂ ಭಾಳ ಸೀರಿಯಸ್ ಇದ್ದಾಗ ನಾವು ಮ್ಯಾಗೆ ಇರ್ತಾ ಇಷ್ಟು ಜನ ಮಾಡಿ ಕಳಿಸ್ತೀವಿ. ಒಂದು ಸ್ವಲ್ಪ ಡಿಪಾರ್ಟ್ಸ್ ಕೊಡಿರ್ತ ಅಂತ ನಮ್ಮ ತಳಿಸ್ಬೇಕು, ನಮ್ಮ ಹಿರಿಯರ ಅಪೇಕ್ಷೆ ಐತಿ. ಅದು ವೆಂಕಟರಾಜ್ ಅವರು ಇದು ವಿಶೇಷವಾದ ಆಸೆ ತೋರಿಸಿದೆ. ಇದಕ್ಕಿಂತ ವಿಶೇಷವಾಗಿ ಯಾರಿಗೆ ಅವಶ್ಯ ಐತಿ ಅತಿ ಸೀರಿಯಸ್ ಯಾವುದು ಅದಕ್ಕೆ ಮಾಡೋಕ್ಕಿಟ್ಟಿಲ್ಲ. ಇದರಿಂದ ಮತ್ತೊಂದಿರಲಿ ಅತಿ ಸೀರಿಯಸ್ ಕೊಟ್ಟಾಗ ಇರ್ಬೇಕಂದ್ರೆ ಅದು ಮಾಡೋ ಕೆಲಸ ಹೀಗೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಅದಕ್ಕೆ ಅದರ ದೃಷ್ಟಿಯಿಂದ ಇವತ್ತು ಜನಗಳಲ್ಲಿ ಸಮಾಜದಲ್ಲಿ ಜಾತೀಯತೆ ವೈದ್ಯ ವಿಚಾರ ಹೆಚ್ಚಾಗಿದೆ. ಅದಕ್ಕೆ ಎಲ್ಲ ಜಾತಿ ರಕ್ತದಿಂದ ಒಂದೊಂದು ಜಾತಿ ರಕ್ತ ಕೆಂಪು ಹಾಳು ಹಸಿರು ಐತನು, ಒಂದೊಂದು ಜಾತಿ ರಕ್ತ ಬೇರೆ ಐತನು, ಹಸಿರು ಐತನು, ಹಳದಿ ಐತೆ, ನೀಲಿ ಐತನು. ಎಲ್ಲ ರಕ್ತದಿಂದ ಮಾನವ ಕುಲದಿಂದ ಮನುಷ್ಯ ಧರ್ಮದಿಂದ ಜಾತಿ ನಾಮ ಕೊಟ್ಟಿವಿ, ಧರ್ಮ ದೇವರು ಮಾಡಿದ. ಅದಕ್ಕೆ ಜಾತಿಗೆ ಧರ್ಮ ಕೆಲಸ ಮಾಡ್ಕೊಳ್ಬೇಕು. ಅದಕ್ಕೆ ಜಾತಿ ಮತ್ತು ಪೂಜೆ ಜ್ಞಾನ ಪೂಜೆಗಳು ಎಲ್ಲಕ್ಕೂ ವಿಶೇಷವಾಗಿ ನಮ್ಮೆಲ್ಲ ಬಂದು ಊರಾಗಿದ್ದ ಎಲ್ಲ ಸಮಾಜ ನಮ್ಮ ಈ ಜಾತಿಯಿಂದ ಬಿಟ್ಟು ಬಂದು ಹೋಗು. ಈ ಜಾತಿಗೆ ಹೋಗಿ ಬಂದ 12 ಬಸವಣ್ಣ ಇದಕ್ಕೆ ಕ್ರಾಂತಿ ಮಾಡಿ ಬಸವಣ್ಣ ಮಹಾಮನೆಗಳು ಎಷ್ಟು ಜಗತ್ತು ಎಲ್ಲ ಜಾತಿ ಮುಂದೆ ಮಹಾಮನೆಗಿತ್ತು. ಯಾಕಿತ್ತು? ಈ ಜಾತಿ ಬಿಟ್ಟು ಹೋಗ್ಬೇಕು. ಜಾತಿಯಿಂದ ವಿಷ, ಧರ್ಮ ಅಂದ್ರೆ ಮೃತ. ಈ ಜಾತಿಯಿಂದ ಸಮಾಜದಲ್ಲಿ, ನಾಡಿನಲ್ಲಿ, ದೇಶದಲ್ಲಿ ಅಶಾಂತಿ ಹೆಚ್ಚಾಗುತ್ತೆ, ಹೆಚ್ಚಾಗುತ್ತೆ, ವೈಷಮ್ಯ ಹೆಚ್ಚಾಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ಎಲ್ಲರೂ ದೂರಕ್ಕೆ ಸುಲಾಗಿ ಮಹತ್ವ ಪುಣ್ಯತಿಥಿ ಮಾಡ್ತಕ್ಕಂಥದ್ದು ಧರ್ಮ ನೋಡಿ ಪುರಾಣ ಇದಕ್ಕಾಗಿ ಬೇಕಲ್ಲ ಮಾತು ಬೇರೆ ಇದೆ. ಅದ್ರ ಮುಖಾಂತರ ಇಂಥ ಕಾರ್ಯಕ್ರಮ ಏನು ರಕ್ತದಾನ ಶಿಬಿರ, ಜ್ಞಾನದ ಶಿಬಿರ, ದಿನಧಾನ ಕಾರ್ಯಕ್ರಮ, ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಇವೆಲ್ಲ ಅಂದ್ರೆ ಜನಗಳಿಗೆ ಗೊತ್ತಾಗೋದಿಲ್ಲ. ಯಾಕೆ ಕಾರ್ಯಕ್ರಮ ಮಾಡಬೇಕು, ಇನ್ಯಾಕೆ ಮಾಡಬೇಕು, ಲಿಂಗಧಾನ ಕಾರ್ಯಕ್ರಮ ಏನು. ಇವತ್ತು ಲಿಂಗಾಯತದಲ್ಲಿ ಪೂಜೆ ಮಾಡಬೇಕು, ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವನ ಮಾಡಬೇಕು, ಮುಸ್ಲಿಂ ನಮಾಜ್ ಮಾಡಬೇಕು. ನಮ್ಮ ಧರ್ಮ ಸಿದ್ಧಾಂತ ಹೆಂಗೈತಿ ಎಲ್ಲ ಮಾಡ್ಕೊಂಡು ಹೊತ್ತು ಅಂದ್ರೆ ನಮ್ಮ ರಕ್ತ ಶುದ್ಧವಾಗ್ತದೆ, ಶುದ್ಧವಾಗಿರ್ತದೆ. ಕ್ಯಾಕ್ಟವಾಗಿ ರಕ್ತ ಕೆಟ್ಟ ರಕ್ತ ಶುದ್ಧವಾಗಿ ಶುದ್ಧ. ಅದಕ್ಕೆ ಅಲ್ಲ ಭಾವ ತದ್ಬೋದು ನಮ್ಮ ಭಾವನೆ ಹೆಂಗಿರುತ್ತೆ ರಕ್ತ ಹಂಗೆ ಕ್ಯಾಕ್ಟ ಮುಚ್ಚೋ ರಕ್ತ ತೊಗೊಂಡು ಮತ್ತೊಬ್ಬರು ಅದು ಕ್ಯಾಕ್ಟ ಬಿದ್ದ ಬರ್ತಾರೆ. ಅದಕ್ಕೆ ಸದ್ಭಾವನೆ ಸದ್ವಿಚಾರ ನಮಗೆ ಬರಬೇಕು. ಧಾರ್ಮಿಕ ಕಾರ್ಯಕ್ರಮದ ಉದ್ದೇಶದ ಪುರಾಣ ಜಾತಿ ಉದ್ದೇಶ ಏನಂದ್ರೆ ಜನ ಸದ್ಭಾವನೆ ಬರಲಿದೆ, ಒಳ್ಳೆಯ ವಿಚಾರ ಬರಲಿದೆ. ಇದು ಒಳ್ಳೆಯ ವಿಚಾರ ನಿಮಗೆ ಬಂತ ನೀವು ರಕ್ತ ಸಿದ್ಧವಾಗಿರ್ತವೆ, ಪ್ಯೂರ್ ಇರುತ್ತೆ. ನಮ್ಮ ಮನಸ್ಸು ಅಂದ್ರೆ ಆ ರಕ್ತ ಪ್ಯೂರ್ ಇರ್ತದೆ, ಕೆಟ್ಟ ಇರ್ತದೆ. ಅದಕ್ಕೆ ಜಗತ್ತು ದಾನಾನಲ್ಲಿ ಎಷ್ಟು ಮಂದಿ ಕೂತ್ರಿ ಇಷ್ಟು ನಮಗೆ ಒಬ್ಬರದ್ದು ಒಬ್ಬರು ಆಗಿದ್ದಿಲ್ಲ.
ಇದು ಇಲ್ಲ. ಅದಕ್ಕೆ ಜಾತಿ ಅಂದ್ರೆ ವಿಷ, ಜನಗಳಿಗೆ ದೂರ ಆಗ ಜಾತಿ ಏನಾಗೈತೆ ಅಂದ್ರೆ ಒಂದೇ ಜಾತಿ ಒಳಗೆ 22 ತಾರತ್ರಿ 22 ಪಾರ್ಟಿಗಳು. ಈ ನಾಯಿ ಜಾತಿ ಒಂದಪ್ಪ ಹೌದಲ್ಲ, ನಾಯಿ ಜಾತಿ ಒಂದ ಆಚೆ ಒಳ್ಳಿನ ಈಚೆ ಒಳ್ಳಿ ಈ ನಾಯಿ ಸುಮ್ಮನೆ ಇರ್ತಾ ಇದೆ, ಆಚೆ ಒಳ್ಳಿನ ಈ ಒಳ್ಳಿ ಬಂದು ಈ ನಾಯಿ ಸುಮ್ಮನೆ ಇರ್ತಾ. ಜಾತಿ ಒಂದಪ್ಪ ಇಬ್ರು ಒಂದಂತ ನಾಯಿ ಹಾಗೆ ಒಂದ ಊರಾಗಿದ್ದ ಸಮಾಜ ಎಲ್ಲ ಒಂದ ಬೇಕಾದ ಗೆಟ್ಟದ ಸಮಾಜ ಊರಾಗಿದ್ದು ಎಲ್ಲ ನಾವು ಅದಕ್ಕಂತ ದೃಷ್ಟಿಯಿಂದ ಒಕ್ಕಟ್ಟು ಊರಾಗ ಒಳ್ಳೆ ಕೆಲಸಗಳಾಗ್ತವೆ. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಕ್ಕಟ್ಟು ಒಂದಾಗ ಹೋದಾಗ ಊರು ಚೆನ್ನಾಗತ್ತೆ, ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಭಾಳ ಚೆನ್ನಾಗಿ ಬೆಳಿತದೆ. ಅದಕ್ಕೆ ನಾವು ಪಾಠ್ಯ ಪಕ್ಷ ಮಾಡಿದ್ದೀವಿ, ಅದು ಬೇರೆ ಇದು ಬೇರೆ, ಆ ಮಠ ಬೇರೆ ಈ ಮಠ ಬೇರೆ, ಆ ಊರು ಬೇರೆ, ಎಲ್ಲ ದೂರೀಕರಿಸ ಈ ಊರಾಗಿದ್ದವ್ರು ಎಲ್ಲ ಒಂದು ನಾವು ಬೇರೆ ಯಾರಿಲ್ಲ. ಎಲ್ಲ ಎಷ್ಟು ಸಮಾಜ ಊರು ಎಲ್ಲ ಸಮಾಜ ಒಂದ. ಅದಕ್ಕೆ ಒಕ್ಕಟ್ಟಿಗೆ ಒಂದು ಬಾಗಿ ಊರು ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮುಂದಿನ ಪೀಳಿ ಭಾಳ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಂತ ದೃಷ್ಟಿಯಿಂದ 15 ಪುಣ್ಯಾರದ ಕಾರ್ಯಕ್ರಮ ನಮ್ಮ ಅಂಥವ್ರು ಅವ್ರು ಏನು ಮಾಡಿದ್ರು, ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ತಾವು ಪೂಜೆ ಮಾಡಿ ಎಲ್ಲ ಫಲಗಳನ್ನ ಜಗತ್ತು ಕೊಟ್ಟು ಹೋಗ್ಯಾರ ಅವರು. ಮಹತ್ವ ಮಾನಿಕ ನಾನು ಅಷ್ಟು ಚೆನ್ನಾಗಿಲ್ಲಪ್ಪ, ನನ್ನ ಊರು ಚೆನ್ನಾಗಿರಲಿ, ಊರು ಚೆನ್ನಾಗಿರಲಿ, ಪಾಠ್ಯ ಇರಬಾರ್ದು, ಆರೋಗ್ಯವಾಗಿರಲಿ, ಧರ್ಮವಂತರ ಸತ್ವ ಇವ್ರು ಹೇಳಿ ಅವ್ರು ತಾವು ಮಾಡಿ ತಪಸ್ಸಿಟ್ಟು. ಅದಕ್ಕೆ ನಮ್ಮ ನಾಡಿಗೆ ನಮ್ಮ ಜನರಿಗೆ ಶುಭ ಅವಕ್ಕೆ ಒಳ್ಳೇದಾಗಬೇಕು. ಅದಕ್ಕೆ ಇಂಥ ಕಾರ್ಯಕ್ರಮ ಸುಮಾರು ಪಡಿತ ಮಾಡಿದ್ವಿ, ಅಡಿಗೆ ಮಾಡಿದ್ವಿ, ಊಟ ಮಾಡಿದ್ವಿ, ಹೋಗಿ ಅಂತ ಏನಾದ್ರು ಮಾಡಿದ್ವಿ ಅಂದ್ರೆ ಅದಕ್ಕೂ ಉಪಯೋಗ ಆಗುತ್ತೆ. ಇದು ಭಾಳ ಶ್ರೇಷ್ಠವಾದ ಕೆಲಸ. ನಮ್ಮ ಕೃಷಿ ಸೇವಾ ತಂತ್ರರು ನಮ್ಮ ಊರಿಗೆಲ್ಲ ಹಿರಿಯರು ಕೂತ್ಕೊಂಡು ಇದು ಮಾಡ್ತೀರಿ, ಇದು ಭಾಳ ಶ್ರೇಷ್ಠವಾದ ಕೆಲಸ. ಈ ಮತ್ತೆ ಕಬಡ್ಡಿ ಯಾಕಂದ್ರೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ವಿ, ಮತ್ತೊಂದು ಮಾಡ್ತೀವಿ, ಇದ್ರ ಅದು ಭಾಳ ಒಳ್ಳೆಯದ. ಯಾಕಂದ್ರೆ ಕ್ರೀಡೆಯಿಂದ ಕ್ರೀಡೆ ಆಟ ದೇಹದ ಪೀಡೆ ದೂರ ಐತೆ, ಕ್ರೀಡೆಯಿಂದ ನಾವು ದೇಹದ ಪೀಡೆ ದೂರ ಆಗುತ್ತೆ. ಅದಕ್ಕೆ ನಾವು ಕ್ರೀಡಾ ಬಹಳ ಮುಖ್ಯ. ಶಾಲೆಗೆ ಆಟ ಆಡಿಸ್ತಾರೆ, ಯಾಕೆ ಮಜಾ ಕದಾಗ ನಮ್ಮ ಮಜಾಕ್ ಆಟ ಆಡಿಸ್ತಾರೆ ಶಾಲೆ ಮಾಸ್ತರು. ಇಲ್ಲ ಆರೋಗ್ಯ ಚೆನ್ನಾಗಲಿ ಚಲೋ ಆಗಲಿ ಅಭಿವೃದ್ಧಿ ಆದಂತೆ ಆಟ ಆಡಿಸ್ತಾರೆ ಶಾಲೆ ಮಾಸ್ತರು. ಅದಕ್ಕೆ ಈ ಕಾರ್ಯಕ್ರಮಗಳು ಅನೇಕ ಕ್ರೀಡೆ ಇತ್ತು ಅಂದ್ರೆ ಈ ದೇಹದ ಪೀಡೆ ಕ್ರೀಡೆಯಿಂದ ಪೀಡೆ ದೂರ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಅಂತ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಅರ್ಧವ್ರು ಕುಣಿತೀವಿ, ನಿಜವಾಗಿ ಮಹಾತ್ಮರು ಕುಣಿತೀವಿ. ಅದಕ್ಕೆ ಅವ್ರು ಧ್ಯಾನ ಮಾಡ್ಕೊಂತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ನಮ್ಮ ಊರಿಗೆ ನಮ್ಮ ಜನಕ್ಕೆ ನಮ್ಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಸದ್ಭಾಗ್ಯ ಬಂತಂದ್ರೆ ನಮ್ಮ ಪೀಳಿಗೆ ನಮ್ಮ ಮಕ್ಕಳು ಹೊಟ್ಟೆ ಹುಟ್ಟಿದ ಮಕ್ಕಳು ಚಲೋ ಆಗ್ತಾರೆ. ತಾಂಡ ಕುಡಿಕಿದ್ದಂದ್ರೆ ಅವ್ರು ಕುಡುಕರಕ್ಕ, ತಾಂಡ ತಿನ್ನಕದ ಅವ್ನು ತಿನ್ನಕರಕ್ಕನ. ಅದಕ್ಕೆ ನಮ್ಮನ್ನ ಸಂಸ್ಕಾರ ಹೆಂಗಿರುತ್ತೆ ಹಂಗ ಸಂಸ್ಕಾರ ಬೀಳುತ್ತೆ. ನಮ್ಮ ಮ್ಯಾಗ ಅಜ್ಜಯ್ಯ ಶ್ರೇಷ್ಠ ಎಲ್ಲ ಉಳಿಯುವ ಜನ ಮಠದ ಭಾಳ ವಿಶೇಷ ಭಾಳ ಭಕ್ತಿರ್ತರು. ಅದಕ್ಕೆ ನಮ್ಮ ಪಾರ್ಟಿ ಪಕ್ಷಿರ್ಬಾರ್ದು, ನಾವು ಬೇರೆ ಇವ್ರು ಬೇರೆ 28 ಬ್ಯಾಗಲ್ಲ. ಇದು ತಾವೇಂದು ಹೆಚ್ಚಾಗಿತ್ತು. ಈಗ ನಮ್ಮ ಲಿಂಗ ಧರ್ಮ ಭಾಳ ಹೆಚ್ಚಾಗಿತ್ತು. ಶಕ್ತಿ ಬೇರೆ, ಪಂಚಶಾಲೆ ಬೇರೆ, ನಾಣ್ಯರು ಬೇರೆ, ರೆಡ್ಜರ್ ಬೇರೆ, ಆಳ್ತಾರ ಬೇರೆ, ಕುಂಬಾರ ಬೇರೆ, ಕಾಂಬಾರ ಬೇರೆ, ರೆಡ್ಜರ್ 28 ಆಗಿದ್ರೆ ಅವೆಲ್ಲ ಅವೇ ಗುಡಿಯತ್ತ ಕಾರ್ಯಕ್ರಮ. ಏನು ಹೇಳಿದ ಅಂಗನವಾಡಿ ಲಿಂಗ ವಿದ್ಯುತ್ ಸಂಗಮನ ಅಂತಂದ್ರೆ ಯಾಕೆ ಒಂದ ಅಂತಂದ ಈ ಒಂದಕ್ಕೆ 20-24 ಆಗ್ತದೆ. ಅದಕ್ಕೆಲ್ಲ ಬೇಡ. ಈ ಕಾರ್ಯಕ್ರಮ ಮುಖಾಂತರ ನಾವೆಲ್ಲ ಒಂದ ಊರ ಇದ್ದವರೆಲ್ಲ ಲಿಂಗಾಚಾರ ಯಾವ ಬ್ಯಾರೆ ಇಲ್ಲಿ ನಮ್ಮ ಮನೆ ಒಳಗಿರಲಿ ಇರ್ತಕ್ಕಂಥ ಸಮಾಜದೊಳಗೆ ಎಲ್ಲ ಒಕ್ಕಟ್ಟೆ ಬಂದವನ್ನ ಎಲ್ಲ ಸಮಾಜ ಒಂದ, ಎಲ್ಲ ಸಮಾಜ ತತ್ವಗಳು ಒಂದ, ಎಲ್ಲ ಸಿದ್ಧಾಂತ ಒಂದ, ಎಲ್ಲ ಒಂದ. ಈಗ ನಮ್ಮನ್ನು ಹೇಳ್ತೀವಿ ನಮ್ಮ ಪಂಚಾಚಾರ ಟೈಮ್ ಅದು ಮುಗಿಸ್ತದೆ ಒಂದು ಸಿದ್ಧಾಂತ ಹೇಳ್ತೀವಿ ನಾವು ಲಿಂಗಾಚಾರ್ಯ ಪಂಚಾಚಾರ ಹೇಳ್ತೀವಿ. ನಾವು ಲಿಂಗಾಚಾರ ಸದಾಚಾರ ಶಿವಾಚಾರ ಪಂಚಾಚಾರ ಇರ್ತೀವಿ. ಮತ್ತು ಇಸ್ಲಾಂ ಧರ್ಮದಾಗ ಮುಸ್ಲಿಮ್ಗಳು ಇಸ್ಲಾಂ ಧರ್ಮ ಅಲ್ಲಿ ಪಂಚಾಚಾರಗಳು ಅವು ಪಂಚಾಚಾರ ಅವು ಶ್ರೇಷ್ಠವಾದ ತತ್ವಗಳು, ಇವು ಶ್ರೇಷ್ಠವಾದ ತತ್ವಗಳು. ಒಬ್ಬರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ನೀವು ನಿಮ್ಮ ನಾವು ತಿಳ್ಕೊಂಡು ಹೋಗಿ ಸಮಾಜ ಭಾಳ ಚೆನ್ನಾಗಿರ್ತಿಲ್ಲ. ಅವ್ರ ತತ್ವಗಳು ಯಾವ ಪಂಚಾಚಾರ ನಮಾಜ್, ರೋಜಾ, ಜಕಾತ್, ಕಲ್ಮಾ, ಹಜ್. ಇದು ಇಸ್ಲಾಂ ತತ್ವಗಳು ಶ್ರೇಷ್ಠವಾದ ತತ್ವಗಳು. ಅದಕ್ಕಂತ ದೃಷ್ಟಿಯಿಂದ ಎಲ್ಲರೂ ಒಕ್ಕಟ್ಟೆ ಒಂದು ಹುಟ್ಟೋದು ಭಾಳ ಒಳ್ಳೇದಾಗ್ತದೆ. ಈ ಕಲಿಯುಗದಾಗ ಒಂದಾಗಿ ಹೋಗಿ ಕೆಲಸನ ಮಾಡ್ಬೇಕು. ಪಾಠ್ಯಾಂಶ ಮಾಡಬಾರ್ದು, ಜಾತಿಯಿಂದ ಮಾಡಬಾರ್ದು. ರಾಜಕಾರಣ ಮಂದಿ ಕೆಲವು ಮಂದಿ ಜಾತಿಯಿಂದ ಬಂದು ಅವರ ಜಾತಿ ಅಂತಂದ್ರೆ ರಾಜಕಾರಣ ಮಂದಿ ಜಾತಿ ಹೆಚ್ಚು ನಮ್ಮ ಒಂದು ಸ್ವಲ್ಪ ನಮ್ಮ ಜಾತಿ ಅಂತ ನಮ್ಮ ಜಾತಿ ನಮ್ಮ ನಾಡಿಗೆ ಸುಭಿಕ್ಷಾ ಒಳ್ಳೇದಾಗುತ್ತೆ. ನಮ್ಮ ನಾಡಿಗೆ ಒಳ್ಳೇದು ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಒಂದು ಜಾತಿ ತರಬಾರ್ದಿದೆ. ಅವ್ರು ಬೇಕಾದ ಜಾತಿ ಇರಲಿ, ನಮ್ಮ ನಾಡಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂಥವ್ರು ನಾಶ ತಂದು ಜಾತಿ ತರಬಾರ್ದು. ರಾಜಕೀಯದಿಂದ ಜಾತಿ ತರಬಾರ್ದು, ಸಮಾಜದ ತರಬಾರ್ದು. ಯಾರು ನಮಗೆ ಒಳ್ಳೇದಾಗ್ತದೆ ಅಂಥವ್ರು ಅಂತಂದ್ರೆ ನಾಡಿನ ಸಮಾಜ ದೇಶಕ್ಕೆ ಒಳ್ಳೇದವ್ರು ಅಂತ ಕೆಲಸ ಮಾಡಪ್ಪ ಭಾಳ ಒಳ್ಳೇದು. ಇದು ಭಾಷಣ ಕಾರ್ಯಕ್ರಮ ಅಲ್ಲ, ನಾನು ಇನ್ನೊಂದು ತಾಸು ಮಾತಾಡ್ತೀನಿ. ಅದು ಭಾಷಣ ಕಾರ್ಯಕ್ರಮ ಅಲ್ಲ, ಭಾಳ ಸಂತೋಷ. ನರ್ಕಾಸನ ಬಂದದ ವೈದ್ಯ ಬಾಕಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ 3 ಜನಗಳು ನಮ್ಮ ಮ್ಯಾಗೇರು ಶ್ರೇಷ್ಠ ವಿಚಾರಗಳು ಭಕ್ತವ್ರು ಭಾಳ ಭಕ್ತರು ಭಕ್ತಿವ್ರು. ಅದಕ್ಕೆ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಮಾಡಿ ಒಳ್ಳೇದಾಗಿ ಜನಕ್ಕೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿರುವ ಇವತ್ತು 15 ಪುಡಿದ ಮುಖಾಂತರವಾಗಿ ಶ್ರೇಷ್ಠವಾದ ಕಾರ್ಯಕ್ರಮ ಮಾಡಿದ್ರಿ, ನಿನ್ನೆ ಮಾಡಿದ್ರಿ. ಇದು ವಿಶೇಷ ಕಾರ್ಯಕ್ರಮ, ಇದು ವಿಶೇಷ ಕಾರ್ಯಕ್ರಮ. ಇನ್ನಿದು ಎಲ್ಲರೂ ಒಕ್ಕಟ್ಟು ಇವರಿಗೆ ಎಲ್ಲ ಒಕ್ಕಟ್ಟು ಒಂದು ಕೆಲಸ ಮಾಡಿ ಒಕ್ಕಟ್ಟು 110 ಒಕ್ಕಟ್ಬಿಡ್ರಿ. ಒಕ್ಕಟ್ಟು ತೋಟ ದೂರ ಇಡಿಬೇಡಿ. ಒಕ್ಕಟ್ಟಿಲ್ಲ ನಮ್ಮಲ್ಲಿ ಭಾವಕ್ಕೆ ಈ 5 ಬರೋದು ಕೈ ಹೌದಲ್ಲ
5 ಬರೋದಲ್ಲ, ಇವು 5 ಜಾತಿ ಇವು. ಇದರಲ್ಲಿ ಒಂದರದ್ದು ನೀವು ಒಂದರದ್ದು ಅಲ್ಲವ, ಇದು ಒಂದು ಇದು 5 ನಮೂನೆ ಇದ್ದಾವೆ, ಹೌದಲ್ಲ? ಎಷ್ಟು ಸರ್ಕಾರ ಐತಿ, ಊಟ ಮಾಡ್ಬೇಕು, ಕೆಲಸ ಮಾಡಿ ಎಲ್ಲ ಮಾಡ್ಬೇಕು. ಹಾಗೆ ಊರಾಗ ಎಷ್ಟೋ ಜಾತಿ ಇದ್ರು ನಮ್ಮಲ್ಲಿ ಭಾರತದ ಒಂದಾಗುತ್ತೆ ಅಂತ ಕೆಲಸ. ಇವು 5 ಲಕ್ಷ ಊಟ ಹಾಕ್ಬೇಕು, ಕೆಲಸ ಮಾಡ್ಬೇಕು, ಹೌದಲ್ಲ? ಅಕಸ್ಮಾತ್ ಗ್ಯಾಸ್ ಬಂದರೆ ಇವಕ್ಕೂ ನ್ಯಾಯ ಬರ್ತದೆ ಸರ್, ಇವಕ್ಕೂ ನ್ಯಾಯ ಬರ್ತದೆ ಸರ್. ಈ ಬಳಿಗೆ ನಾ ಹೇಳ್ತೀನಿ ಹೇಳ್ತೀನಿ ಹೆಬ್ಬಟ್ಟೆ ನಿನ್ನ ಹಾಕ್ತದವ ನಾನು, ನಿನ್ನ ಮೇಲ್ದವ ನಾನು, ಕೆಲವೊಂದು ನಾನು ನಿನ್ನ ಹಾಕುವಂತ ದೊಡ್ಡವ ನಾನು ಅಂತದ್ದು ಈ ಬಳಿ. ಇದು ಹೇಳ್ತು ಒಂದು 12th ತರಗತಿ ಮಗನ ನಿನಗಂತ ಗೊತ್ತಾಯ್ತು. ಜಗತ್ತು ನನ್ನ ಮಾತು ಕೇಳ್ತಾರೆ, ಅಲ್ಲಿ ಇದು ಅನ್ನ ಮಾತು ಇದು ನನ್ನ ಮಾತು ಕೇಳ್ತಾರೆ, ನಿನ್ನ ಮಾತು ಕೇಳ್ತದೆ ಮಗನ ಈ ಬಳಿ ಹೇಳ್ತು. ನಿನಗೆ ದೊಡ್ಡ ನಾನು ಅಂತ ಇದು ಹೇಳ್ತು. ನೋಡ್ಪ ನಾ ದೊಡ್ಡ ಒಂದಿ, ನಾನು ನಾ ದೊಡ್ಡ ಒಂದಿ, ಎಲ್ಲ ಕೇಳ್ತಾರೆ, ಎಲ್ಲ ಕೇಳ್ತಾರೆ, ನಾ ದೊಡ್ಡ ಇದು ಬಳಿ ಗಂಟಿನ ಬಳಿ ನಾ ದೊಡ್ಡವ, ನಾ ಉದ್ದನು ಬುದ್ಧಿ ಇಲ್ಲ ಅಂತ ನಾ ದೊಡ್ಡ ಒಂದಿ ಇದು ಹೇಳ್ತು. ಮಂಗನ ಕಾಲದಾಗ ಅಲ್ಲೇ ಈ ಮುಡಿ ಉಂಗುರ ಪಡಿ ಇರ್ತಾರಲ್ಲ, ಹೆಬ್ಬಟ್ಟು ಮಗ ನೀರು ಇರ್ತಾರೆ, ಉಂಗುರ ಪಡಿ ಉಂಗುರ ನೀರು ಇರ್ತಾರೆ, ನಿನಗಿರ್ತಾರೆ, ನನಗಿರ್ತಾರ. ನೀವು 3 ಮಂದಿ ಆ ಮಂಗನ ಮೂರ್ತಿ, ನಾನು ಮಂಗನ ಮೂರ್ತಿ, ನಾ ಸೇರ್ಸ 3 ಮಂದಿ ಇರ್ತೀವಿ. ಇದು ಹೇಳ್ತು ನಾ ದೊಡ್ಡ ಇದು ಕಿರುಬಟ್ಟಂತ ಇಷ್ಟು ದೊಡ್ಡ 3 ಮಂದಿ 4 ಮಂದಿ ಅಬ್ಬ ಮಾಡ್ತೀವಿ ಕಿರುಬಟ್ಟಂತ ಏನು ಅದು ಇಷ್ಟು ನಾ ದೊಡ್ಡ ಒಂದು ಹೆಸರು. ಮತ್ತು ದೊಡ್ಡವ್ರ ಹತ್ರ ದೇವ್ರು ನನ್ನ ಯಾಕೆ ಮಾಡ್ತಾರೆ ಮಾತಾಡ್ತಾರೆ ನನ್ನ ಯಾಕೆ ಮಾಡ್ತಾರೆ ಕೆಡುವ ಮಾಡಿದ್ದಾಗ ಹೀಗೆ ಮಾಡ್ತಿರ್ತಾರೆ 3 ಮಾಡ್ಕೊಡ್ತಾರೆ ಅದಕ್ಕೆ 4 ದೊಡ್ಡವ್ ನಾ ಬರ್ತದೆ. ಹೀಗಾಗಿ ಸಮಾಜದಾಗ ಒಕ್ಕಟ್ಟು ಹೋಗ್ಬಿಟ್ಟು ಕಾಲಾಗಿ ಅದಕ್ಕೆ ಎಲ್ಲ ಬಟ್ಟೆಪ್ಪ ದಗದಲ್ಲಿ ಬಂತಿರ್ಬೇಕ. ಮತ್ತು ಬಟ್ಟೆಪ್ಪ 5 ಮಂದಿ ಬುದ್ಧಿ ಹೇಳಿದ್ರೆ ಹಾಗೆಲ್ಲಪ್ಪ ಎಲ್ಲ ಸೆಕ್ಷನ್ ಕೊಟ್ಟರೆ ಎಲ್ಲ ಐತಂತ. ಆ ಊರಾಗ ಜಾಸ್ತಿ ಎಲ್ಲ ಸಚ್ಚಿಮಾನ ದೊಡ್ಡ ಕಣ್ಣು ಏನಿಲ್ಲ ಇಲ್ಲ ಎಲ್ಲ ಒಂದ ನಾವು ದೇವಷ್ಟ ಒಂದನೇ ಅದಕ್ಕೆ ಒಕ್ಕಟ್ಟು ಕೆಲಸ ಊರಾಗ ನಮ್ಮಲ್ಲಿ ಭಾವಕ್ಕೆ ಅಂದ್ರೆ ಊರ ಒಳ್ಳೆ ಕೆಲಸ ಕೊಡೋದು. ಭಾವನೆ ಕೆಟ್ಟಾಕಂದ್ರೆ ಭಾವಕ್ಕೆ ಭಾವನೆ ಐಕ್ಯ ಆಗಿತ್ತು ಅಂದ್ರೆ ನಮಗೇನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ನಾವು ಹೇಗೆ ಅಂತ ಇಲ್ಲ ಇದೆ ಭಾವಗೀತೆ ಐತಿ, ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಐತಿ, ಒಳ್ಳೆ ಜನಗಳು ಒಂದು ಒಕ್ಕಟ್ಟಿದೆ ಭಾವಗೀತೆ. ಅದಕ್ಕೆ ಇದೇ ಭಾವಗೀತೆ ಬಹುಕಾಲ ಮೇಲಿ ಒಳ್ಳೆದಾಗಲಿ, ಊರು ಒಳ್ಳೆದಿದೆ, ನಮ್ಮ ಮಕ್ಕಳು ಪೀಳಿಗೆ ಇದೇ ಪ್ರಕಾರ ಮುಂದೆ ನಾಡಿಗೆ ಸಮಾಜಕ್ಕೆ ಸಿಕ್ಕ ಶ್ರೇಷ್ಠ ವ್ಯಕ್ತಿಯಾಗಿ ಮೆರಲಿ ಅಂತ ಸದ್ಮಿತ ಸ್ವಾಮಿ ಕೊಟ್ಟು ಕಾಪಾಡಿ. ಈ ರಕ್ತಾಕ್ಷರ ಉದ್ಘಾಟನೆ ಆಗಿದೆ, ಇದು ಪ್ರಾರಂಭ ಆಗಲಿ. ಮತ್ತೊಂದಾಗಲಿ ಯಾರು ಹೇಳಿದ್ರು ಈಗಾಗಲೇ 18ರಿಂದ 45 ವರ್ಷ ತಿಳಿದ್ರೆ ಅವ್ರೆಲ್ಲ ಕೊಡ್ಬೇಕು. ನೀವು ಕೊಟ್ಟು ರಕ್ತ ಕೊಟ್ಟರೆ ಕಮ್ಮಿ ಆಗೋದು ನಿಮಗೆಲ್ಲ ಒಂದು 50 kg ಕಮ್ಮಿ ಆಗೋದು ನೀವೆಲ್ಲ ಇವತ್ತು ಕೊಟ್ಟು ನಾಳೆ ತುಂಬಕ್ಕೆ ಮತ್ತೆ ತುಂಬಕ್ಕೆ ಆಗಲ್ಲ, ಕಮ್ಮಿ ಆಗೋದಿಲ್ಲ. ಅದಕ್ಕೆ ನಿಮ್ಮ ಆರೋಗ್ಯ ಚೆನ್ನಾಗಲ್ಲ, ಏನಾಗುತ್ತೆ ರಕ್ತ ಕಡಿ ಹೋಗ್ತಂದ್ರೆ ಏನು ಬೇಡ ಅಷ್ಟು ಹೇಳೋದನ್ನ ಹೇಳೋದು. ರಕ್ತ ಕಡಿವಾಗಲಿಲ್ಲ ಆರೋಗ್ಯ ಚೆನ್ನಾಗಲ್ಲ. ರಕ್ತ ಎಲ್ಲ ಕೂತ್ಕೊಂಡು ನೀರು ಮಾಡ್ತಂದ್ರೆ ಏನಾಗುತ್ತೆ, ಅದು ಒಂದು ಕಡೆ ನೀರು ನೀರು ಇಷ್ಟ ಒಂದು 4-5 ತಿಂಗಳು ನಿಂತು ಏನಾಗುತ್ತದೆ ಮತ್ತೆ ಹೋಗ್ತಿಲ್ಲ, ಕೆಟ್ಟ ಆರೋಗ್ಯ ಆಗುತ್ತೆ. ಹಾಗೆ ರಕ್ತ ಸ್ವಲ್ಪ ಹೆಚ್ಚಾಗಿದ್ದು ಹಾಗೆ ಹಾಕಿದ್ರೆ ಮತ್ತೆ ಆರೋಗ್ಯ ಚೆನ್ನಾಗಿರ್ತದೆ ಆಗ್ತದೆ. ಅದಕ್ಕೆ ದೃಷ್ಟಿಯಿಂದ ಇವೆಲ್ಲ ಯುವಕರು ಕೆಲಸ ಮಾಡ್ತಪ್ಪ, ಒಳ್ಳೇದು ಮಾಡಿರಿ, ರಕ್ತದಾನ ಮಾಡಿರಿ, ಒಳ್ಳೆಯದಾಗಿದೆ. ಆದರೆ ನಿಮಗೆಲ್ಲ ಭಕ್ತಿ ಸಂಪತ್ತನ್ನು, ಸಿರಿ ಸಂಪತ್ತನ್ನು, ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಿ ಶುಭವನ್ನು ಹಾರೈಸಿ ನಾನು ಮಾತಾಡ್ತೀನಿ.